ನಮ್ಮ ಮನೆಯ ಮುಂದೆ ಬೆಳೆಯುವ ಈ ಪುಟ್ಟ ಬಿಳಿ ಎಕ್ಕದ ಗಿಡದ ಈ ರಹಸ್ಯ ನಿಮಗೆ ಗೊತ್ತಾ? ಮತ್ತು ದಿನನಿತ್ಯದ ಈ ಸೂಪರ್ ಫುಡ್ ಅಣಬೆಯಲ್ಲಿ ಸಿಗುವ ಆ ವಿಶಿಷ್ಟ ವಿಟಮಿನ್ ಯಾವುದು? ಉತ್ತರ 99% ಜನರಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಾ? ನೋಡಿ. ರಾತ್ರಿ ಗಾಢ ನಿದ್ರೆ ಬರಲು ಮಲಗುವ ಮುನ್ನ ಏನನ್ನು ಸೇವಿಸುವುದು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ತಣ್ಣೀರು, ಬಿ ಬೆಚ್ಚಗಿನ ಹಾಲು, ಸಿ ಕಾಫಿ, ಡಿ ಹಣ್ಣಿನ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಚ್ಚಗಿನ ಹಾಲು. ಹಾಲಿನಲ್ಲಿರುವ ಟ್ರಿಪ್ಟೋಫಾನ್ ಅಂಶವು ನಿದ್ರೆಯ ಹಾರ್ಮೋನ್ ಆದ ಮೆಲಟೋನಿನ್ ಉತ್ಪತ್ತಿಗೆ ಸಹಾಯವನ್ನು ಮಾಡುತ್ತದೆ. ದೊಡ್ಡ ಮರದಲ್ಲಿ ಅಲ್ಲದೆ ಗಿಡದಲ್ಲೇ ಬೆಳೆಯುವ ದೊಡ್ಡ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಲಸು, ಬಿ ಮಾವು, ಸಿ ಬಾಳೆಹಣ್ಣು, ಡಿ ಸಪೋಟ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಬಾಳೆ ಗಿಡವು ಮರವಲ್ಲ, ಇದು ವಿಶ್ವದ ಅತ್ಯಂತ ದೊಡ್ಡ ಮೂಲಿಕೆ ಸಸ್ಯವಾಗಿದೆ. ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ನೀಗಿಸಲು ಯಾವ ತರಕಾರಿ ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಹಸಿರು ಬಟಾಣಿ, ಬಿ ಸೋರೆಕಾಯಿ, ಸಿ ಬೆಂಡೆಕಾಯಿ, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಬಟಾಣಿ. ಇವುಗಳಲ್ಲಿ ನೈಸರ್ಗಿಕ ಸಸ್ಯಜನ್ಯ ಪ್ರೋಟೀನ್ ಸಮೃದ್ಧವಾಗಿದ್ದು ಸ್ನಾಯುಗಳ ಬೆಳವಣಿಗೆಗೆ ನೆರವಾಗುತ್ತದೆ. ತನ್ನ ಕಿವಿಗಳನ್ನು ಬೇರೆ ಬೇರೆ ದಿಕ್ಕಿಗೆ ಸ್ವತಂತ್ರವಾಗಿ ತಿರುಗಿಸಬಲ್ಲ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ನಾಯಿ, ಬಿ ಬೆಕ್ಕು, ಸಿ ಆನೆ, ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಕ್ಕು. ಬೆಕ್ಕಿನ ಕಿವಿಯಲ್ಲಿ 32 ಸ್ನಾಯುಗಳಿದ್ದು ಅದು 180 ಡಿಗ್ರಿಯವರೆಗೆ ಕಿವಿಯನ್ನು ಸುಲಭವಾಗಿ ತಿರುಗಿಸಬಲ್ಲದು. ಪ್ರಪಂಚದಲ್ಲೇ ಅತ್ಯಂತ ಹಗುರವಾದ ಅನಿಲ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಕ್ಸಿಜನ್, ಬಿ ಹೀಲಿಯಂ, ಸಿ ನೈಟ್ರೋಜನ್, ಡಿ ಹೈಡ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಡಿ ಹೈಡ್ರೋಜನ್. ಹೈಡ್ರೋಜನ್ ಗಾಳಿಗಿಂತ ಹಗುರವಾದ ಅನಿಲವಾಗಿದ್ದು ಆವರ್ತ ಕೋಷ್ಟಕದ ಮೊದಲ ಮೂಲಧಾತುವಾಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ 99% ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮ್ಗೆಷ್ಟು ಗೊತ್ತಿದೆ ಅಂತ. ತನ್ನ ಕುತ್ತಿಗೆಯನ್ನು ಸುಮಾರು 270 ಡಿಗ್ರಿಯವರೆಗೆ ತಿರುಗಿಸಬಲ್ಲ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗಿಳಿ, ಬಿ ಗೂಬೆ, ಸಿ ಕಾಗೆ, ಡಿ ಹದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆ. ಗೂಬೆಯ ಕುತ್ತಿಗೆಯಲ್ಲಿ 14 ಮೂಳೆಗಳಿರುವುದರಿಂದ ಅದು ರಕ್ತ ಪರಿಚಲನೆಗೆ ತೊಂದರೆಯಾಗದಂತೆ ತಲೆಯನ್ನು ತಿರುಗಿಸುತ್ತದೆ. ಕೂದಲು ಸೊಂಪಾಗಿ ಮತ್ತು ವೇಗವಾಗಿ ಬೆಳೆಯಲು ಆಹಾರದಲ್ಲಿ ಏನು ಇರಬೇಕು? ನಿಮ್ಮ ಆಪ್ಷನ್ಸ್: ಎ ಜಂಕ್ ಫುಡ್, ಬಿ ನೆಲ್ಲಿಕಾಯಿ ಮತ್ತು ಮೊಟ್ಟೆ, ಸಿ ಹೆಚ್ಚು ಸಕ್ಕರೆ, ಡಿ ಎಣ್ಣೆ ತಿಂಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿ ಮತ್ತು ಮೊಟ್ಟೆ. ಇವುಗಳಲ್ಲಿರುವ ಬಯೋಟಿನ್ ಮತ್ತು ಪ್ರೋಟೀನ್ ಕೂದಲಿನ ಬೇರುಗಳನ್ನು ಗಟ್ಟಿಗೊಳಿಸುತ್ತವೆ. ಅಣಬೆ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ. ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಉತ್ಪಾದಿಸುವ ಏಕೈಕ ಸಸ್ಯಜನ್ಯ ಆಹಾರ ಅಣಬೆಯಾಗಿದೆ. ಡಾರ್ಕ್ ಚಾಕೊಲೇಟ್ ಸೇವನೆಯಿಂದ ದೇಹಕ್ಕೆ ಆಗುವ ಮುಖ್ಯ ಲಾಭವೇನು? ನಿಮ್ಮ ಆಪ್ಷನ್ಸ್: ಎ ತೂಕ ಹೆಚ್ಚಳ, ಬಿ ರಕ್ತದೊತ್ತಡ ನಿವಾರಣೆ, ಸಿ ದೃಷ್ಟಿಮಂದ, ಡಿ ಹಲ್ಲು ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತದೊತ್ತಡದ ನಿವಾರಣೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತದೊತ್ತಡವನ್ನು ಸಮತೋಲನದಲ್ಲಿಡುತ್ತವೆ. ಸ್ನೇಹಿತರೆ, ನಿಮ್ಮ ದಿನನಿತ್ಯದ ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯ ಜೇನುತುಪ್ಪ ಅಥವಾ ತಾಮ್ರದ ವಾಟರ್ ಬಾಟಲ್ ಬೇಕಿದ್ದರೆ
ಕೆಳಗೆ ವಿಡಿಯೋದಲ್ಲಿ ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ದೇನೆ, ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ಮಾನವನ ದೇಹದಲ್ಲಿ ಪಿತ್ತರಸವನ್ನು ಉತ್ಪಾದಿಸುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಜಠರ, ಬಿ ಯಕೃತ್ತು, ಸಿ ಕಿಡ್ನಿ, ಡಿ ಮೇದೋಜೀರಕ ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ತು. ಯಕೃತ್ತು ಉತ್ಪಾದಿಸುವ ಪಿತ್ತರಸವು ನಾವು ತಿಂದ ಆಹಾರದ ಕೊಬ್ಬನ್ನು ಜೀರ್ಣಿಸಲು ಸಹಾಯವನ್ನು ಮಾಡುತ್ತದೆ. ವಯಸ್ಕ ಹುಲಿಯ ಬಾಯಿಯಲ್ಲಿ ಒಟ್ಟು ಎಷ್ಟು ಹಲ್ಲುಗಳಿರುತ್ತವೆ? ನಿಮ್ಮ ಆಪ್ಷನ್ಸ್: ಎ 32, ಬಿ 28, ಸಿ 30, ಡಿ 36. ಸರಿಯಾದ ಉತ್ತರ ಆಪ್ಷನ್ ಸಿ 30. ಹುಲಿಗೆ 30 ಬಲಿಷ್ಠ ಹಲ್ಲುಗಳಿದ್ದು ಬೇಟೆಯನ್ನು ಹಿಡಿಯಲು 3 ಇಂಚಿನ ಕೋರೆ ಹಲ್ಲುಗಳಿರುತ್ತವೆ. ಅತಿಯಾಗಿ ಎಣ್ಣೆಯಲ್ಲಿ ಕರಿದ ಆಲೂಗಡ್ಡೆ ತಿನ್ನುವುದರಿಂದ ಯಾವ ಸಮಸ್ಯೆ ಬರಬಹುದು? ನಿಮ್ಮ ಆಪ್ಷನ್ಸ್: ಎ ಕೊಲೆಸ್ಟ್ರಾಲ್, ಬಿ ರಕ್ತಹೀನತೆ, ಸಿ ಜ್ವರ, ಡಿ ಕಣ್ಣಿನ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಕೊಲೆಸ್ಟ್ರಾಲ್. ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿದ್ದು ಅತಿಯಾದ ಎಣ್ಣೆಯು ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಹೂವುಗಳನ್ನು ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೇರಳ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ತಮಿಳುನಾಡು ದೇಶದಲ್ಲೇ ಅತಿ ಹೆಚ್ಚು ಬಿಡಿ ಹೂವುಗಳನ್ನು ಉತ್ಪಾದಿಸುತ್ತದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮನೆಯ ಮುಂದೆ ಬಿಳಿ ಎಕ್ಕದ ಗಿಡ ಬೆಳೆದರೆ ಸಿಗುವ ನೈಸರ್ಗಿಕ ಲಾಭವೇನು? ನಿಮ್ಮ ಆಪ್ಷನ್ಸ್: ಎ ಗಾಳಿ ಶುದ್ಧೀಕರಣ, ಬಿ ಹಾವು ಬರುತ್ತದೆ, ಸಿ ಗೋಡೆ ಹಾಳಾಗುತ್ತದೆ, ಡಿ ಪ್ರಯೋಜನವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಗಾಳಿ ಶುದ್ಧೀಕರಣ. ಈ ಔಷಧೀಯ ಸಸ್ಯವು ಪರಿಸರದ ಗಾಳಿಯನ್ನು ಶುದ್ಧೀಕರಿಸಿ ಸೊಳ್ಳೆ ಮತ್ತು ಕೀಟಗಳನ್ನು ದೂರವಿಡುತ್ತದೆ. ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಕೊಲಂಬಿಯಾ, ಸಿ ಬ್ರೆಜಿಲ್, ಡಿ ವಿಯೆಟ್ನಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್. ಬ್ರೆಜಿಲ್ ಶತಮಾನಗಳಿಂದಲೂ ವಿಶ್ವದ ನಂಬರ್ 1 ಕಾಫಿ ಉತ್ಪಾದಕ ದೇಶವಾಗಿದೆ. ರೇಷ್ಮೆಯ ನಾಡು ಎಂದು ವಿಶ್ವದಲ್ಲಿ ಯಾವ ದೇಶವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಭಾರತ, ಸಿ ಚೀನಾ, ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ರೇಷ್ಮೆ ಕೃಷಿ ಮೊದಲು ಹುಟ್ಟಿಕೊಂಡಿದ್ದು ಹಾಗೂ ಸಿಲ್ಕ್ ರೂಟ್ ಮೂಲಕ ಪ್ರಸಿದ್ಧಿ ಪಡೆದಿದ್ದು ಪ್ರಾಚೀನ ಚೀನಾದಲ್ಲಿ. ಸ್ನೇಹಿತರೆ, ಈ 16ರಲ್ಲಿ ನಿಮ್ಮ ಸ್ಕೋರ್ ಎಷ್ಟು ಅಂತ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.